ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನೀವೇ ಕೂಡ ತಮ್ಲೈನಲ್ಲಿ ನೋಡಿರ್ತೀರಾ. ಸೊ ತುಂಬಾ ಅಂದರೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಈ ಡಿಶ್ನ. ನೀವು ಕೂಡ ಟ್ರೈ ಮಾಡಿ ನೋಡಿ. ಮತ್ತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿರುತ್ತೆ. ನಾನೇನಪ್ಪ ಅಂತ ಅಂದರೆ, ಇವಾಗ ನನ್ನ ಮಗನಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆಯಲ್ಲ, ಸೊ ನಾನು ಇದನ್ನು ಯಾವಾಗಾದ್ರೂ ಲೇಟಾಗಿ ಎದ್ದಾಗ, ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗಿಬಿಟ್ರೆ ಕೆಲಸ ಮಾಡಿಕೊಂಡು ಅಂಥ ಟೈಮಲ್ಲಿ ಟ್ರೈ ಮಾಡ್ತೀನಿ. ಮತ್ತು ತಿನ್ನಬೇಕು ಅಂತ ನನ್ನ ಮಗನು ಅವಾಗವಾಗ ಕೇಳ್ತಾ ಇರ್ತಾನೆ, ಈ ಥರ ಮಾಡಿಕೊಡಮ್ಮ ಅಂತ ಹೇಳ್ಬಿಟ್ಟು. ಸೊ ನಮ್ಮನೆಯವ್ರಿಗೂ ಅಂತ ಇದು ತುಂಬಾ ಇಷ್ಟ. ಅಂದರೆ ಸಿಂಪಲ್ಲಾಗಿ ಬೇಗ ಬೇಗ ಮಾಡ್ಕೊಬಿಡ್ಬೋದು. ಸೊ ಇದಕ್ಕೆ ಏನೇನು ಬೇಕು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸಿದ್ದೀನಿ. ಸೊ ಫಸ್ಟ್ ನಾನು ಇದರಲ್ಲಿ ಮತ್ತು ಮರಾಠಿ ಮೊಗ್ಗು, ಪಲಾವ್ ಎಲೆ, ಸೊ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಮತ್ತು ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಖಾರಕ್ಕೆ ತಕ್ಕನಾಗೆ. ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ ಈರುಳ್ಳಿನ ತುಂಬ ಜಾಸ್ತಿ ಹಚ್ಕೊಳ್ಳಿ. ತುಂಬ ಅಂದರೆ ಇವಾಗ ನಾನು ನಮ್ಮ ಮನೆಯವ್ರಿಗೆ ಮತ್ತು ನನಗೆ ಮತ್ತು ನನ್ನ ಮಗನಿಗೆ 3 ಜನಕ್ಕೆ ಮಾತ್ರ ಮಾಡಿರೋದು. ಸೊ ನಾನು ಇಲ್ಲಿ 3 ಈರುಳ್ಳಿ ಮಾತ್ರ ಹಚ್ಕೊಂಡಿದ್ದೀನಿ. ಸೊ ಈ ಥರ ಉದ್ದಕ್ಕೆ ಸಣ್ಣ ಸಣ್ಣಗೆ ಹಚ್ಕೊಳ್ಳಿ. ಈರುಳ್ಳಿ ಅನ್ನೋದನ್ನ ಚೆನ್ನಾಗಿ ಜಾಸ್ತಿ ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. 1 ಕ್ಯಾಪ್ಸಿಕಮ್ ಆ್ಯಡ್ ಮಾಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು 1 ಟೊಮೊಟೊನ ಆ್ಯಡ್ ಮಾಡಿದ್ದೀನಿ. ನೋಡಿ, ಇದನ್ನೇ ನಾನು ಹೇಳಿದ್ದು 1 2 3 ನೂಡಲ್ಸ್ ಮಸಾಲ ಅಂತ ಹೇಳಿಬಿಟ್ಟು. ಈಗ ಮಾಮೂಲಿ ದಿನಸಿ ಅಂಗಡಿಲಿ ಎಲ್ಲ ಕಡೆನೂ ಸಿಗುತ್ತೆ. ಸೊ ಇದನ್ನು ನೀವು ಒಂದ್ಸಲ ಹಾಕಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಆ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿರ್ತೀರಲ್ಲ, ಅದು ಫ್ಲೇವರ್ ಚೆನ್ನಾಗಿರುತ್ತೆ. ಈ ಥರ ನೀಟಾಗಿ ಆಯಿಲ್ ಬಿಟ್ಕೊಬೇಕು. ಸೊ ಅಲ್ಲಿವರೆಗೂ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ ಒಂದು ಸೈಡ್ಗೆ 1 ಲೋಟ ಅಕ್ಕಿನ ನೆನಿಟ್ಕೊಂಡಿದ್ದೆ. ಸೊ ಅದನ್ನು ಇವಾಗ ಫ್ರೈ ಎಲ್ಲ ಆದಮೇಲೆ ಅದು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. 1 ಲೋಟ ಅಕ್ಕಿಗೆ ನಾನು 2 ಲೋಟ ನೀರನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನೀರನ್ನ ನೀವು ಬಿಸಿನೀರು ಮಾಡ್ಕೊಂಡು ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಫ್ಲೇವರ್ ಕೂಡ ಹಾಗೇ ಇರುತ್ತೆ. ಮತ್ತು ತಣ್ಣೀರು ಹಾಕೋದ್ರಿಂದ ಏನಪ್ಪ ಅಂದರೆ ಬೇಗ ಕೂಗೋದಿಲ್ಲ, ಮತ್ತು ಅಷ್ಟು ಟೇಸ್ಟ್ ಕೂಡ ಬರೋದಿಲ್ಲ. ನಾನಿಲ್ಲಿ 2 ವಿಜಿಲ್ನ ಕೂಗೋದಕ್ಕೆ ಅಂತ ಇಟ್ಟಿದ್ದೀನಿ. ಸೊ ನಂದೆಲ್ಲ ರೆಡಿ ಆಯಿತು. ಕುಕ್ಕರ್ ಕೂಡ ಓಪನ್ ಮಾಡಿದ್ದು ವಿಜಲ್ ಬಿಟ್ಟಿದೆ. ನೋಡಿ, ಈ ರೀತಿ ಬಂದಿದೆ. ತುಂಬಾ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿದೆ. ನೀವು ಕೂಡ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ ಹೇಳಿಬಿಟ್ಟು. ಮತ್ತು ತುಂಬ ದಿನವೇ ಆಗಿತ್ತು. ನಾನು ಇದರಲ್ಲಿ ಯೂಟ್ಯೂಬಲ್ಲಿ ಹಾಕಿರಲಿಲ್ಲ. ಇದೇ ಫಸ್ಟ್ ವಿಡಿಯೋ ಹಾಕಿರೋದು ಟೈಲರಿಂಗ್ದು. ನಾನು ಮಾಮೂಲಿ ಟೈಲರ್ ಮಾಡೋಣ ಅಂತ ಹೇಳ್ಬಿಟ್ಟು ಟೈಲರಿಂಗ್ ಇನ್ನೂ ಕಲ್ತಿಲ್ಲ. ಸೊ ಕಲಿಯೋದಕ್ಕೆ ಅಂತ ಹೋಗಿದ್ದೆ. ನಾನು ಹೊಸ್ದಾಗೆ ಮಿಷಿನ್ ತೊಗೊಂಡಿದ್ದೆ. ಅದ್ರದ್ದು ಕಾಸ್ಟ್ ಬಂದುಬಿಟ್ಟು 10,000. ಅಂದರೆ ನಾನು ಸೆಕೆಂಡ್ ಹ್ಯಾಂಡ್ ಮಿಷಿನ್ ತೊಗೊಂಡಿರಲಿಲ್ಲ. ಮಾಮೂಲಿ ಫಸ್ಟೇ ತೊಗೊಂಡಿದ್ದು. ಮಾಮೂಲಿ ಇವಾಗ ಶೋರೂಮ್ಗೆ ಹೋಗಿ ತೊಗೊಂಡಿದ್ದು ಮಿಷಿನು. ಸೆಕೆಂಡ್ ಹ್ಯಾಂಡ್ ಮಿಷಿನ್ ಯೂಸ್ ಮಾಡಿಲ್ಲ. ಅದ್ರದ್ದು ಸೆಕೆಂಡ್ ಹ್ಯಾಂಡ್ ಮಿಷಿನ್ ಅಂದರೆ ಒಂದು ಅರೌಂಡ್ 3-3.5 ಎಲ್ಲ ಸಿಗುತ್ತೆ. ಬಟ್ ನನಗೆ ಲೈಫ್ ಲಾಂಗ್ ಬೇಕಲ್ಲ ಯೂಸ್ ಮಾಡೋದಕ್ಕೆ. ಇವಾಗ ಸೆಕೆಂಡ್ ಹ್ಯಾಂಡ್ಲಲ್ಲಿ ಹೆಂಗೆ ಏನಿರುತ್ತೆ ಎತ್ತಿರುತ್ತೆ ಅಂತ ನಮಗೂ ಕೂಡ ಗೊತ್ತಿರೋದಿಲ್ಲ. ಸೊ ಅದು ಅಂದರೆ ಇವಾಗ ಬಿಗಿನರ್ಸ್ಗೆ ಏನಪ್ಪ ಅಂದರೆ ಸೆಕೆಂಡ್ ಹ್ಯಾಂಡ್ ಮಿಷಿನೇ ಬೆಟರ್ ಅನ್ಬೋದು. ಯಾಕಂದರೆ ಅದು ಇದ್ರದ್ದು ಪೆಡಲೆಲ್ಲ ಲೂಸ್ ಇರುತ್ತೆ. ಸೊ ನಮಗೂ ಕೂಡ ಅದು ತುಳಿಯೋದಕ್ಕೆ ಸರಿ ಹೋಗಿಬಿಡುತ್ತೆ. ಬಟ್ ನಾನೇನಪ್ಪ ಮಾಡಿದೆ ಅಂದರೆ ಫಸ್ಟ್ ಸ್ಟಾರ್ಟಿಂಗೇ ಮಾಮೂಲಿ ಹೊಸದೇ ತೊಗೊಂಡ್ಬಿಟ್ಟೆ 10,000. ಅದು ಯಾವ ಕಂಪ್ನಿ ಅಂತಂದರೆ ಉಷಾ ಕಂಪ್ನಿ. ಅದು ತುಂಬಾ ಅಂದರೆ ನಮಗೆ ತುಳಿಯೋವರೆಗೂ ಕಷ್ಟನೇ ಅಷ್ಟೇ. ಅದು ತುಳಿತಾ ನಮಗೆ ಹ್ಯಾಂಡಲ್ ಸಿಗ್ತಾರೆ ಚೆನ್ನಾಗಿರುತ್ತೆ. ಅದು ನಮ್ಗೆ ಅಭ್ಯಾಸ ಆಗಿಬಿಟ್ರೆ ಅದರದ್ದೇನು ನಮಗೆ ತೊಂದರೆ ಇರೋದಿಲ್ಲ. ಸೊ ನಿಮ್ಗೇನಾದ್ರೂ ಕಾಲು ನೋವು ಏನಾದರೂ ಇದ್ದರೆ ಅದಕ್ಕೆ ಬೇಕಾದರೆ ನೀವು ಮೋಟ್ರ್ ಹಾಕಿಸ್ಕೋಬೋದು. ಅದರದ್ದು ಅಮೌಂಟ್ ಬಂದುಬಿಟ್ಟು 1000 ರೂಪೀಸು. ಸೊ ಅದರದ್ದು ಮೋಟ್ರ್ ಹಾಕಿಸ್ಕೋಬೋದು. ನಾನು ಇನ್ನೂ ಮೋಟ್ರ್ ಹಾಕ್ಕೊಂಡಿಲ್ಲ, ಹಾಕಿಸ್ಕೊಬೇಕು. ಯಾಕಂದರೆ ನಾನು ಪಾಪು ಇತ್ತಲ್ಲ, ನಾನು ಬಾಣಂತನದಲ್ಲಿ ನಮ್ಮ ಅಮ್ಮನ ಮನೆಗೆ ಹೋಗಿದ್ದೆ. ಅಷ್ಟು ಯೂಸ್ ಇರ್ತಿರಲಿಲ್ಲ. ಅದು ಅಷ್ಟು ಮಿಷಿನ್ನ ಯೂಸ್ ಮಾಡ್ತಿರಲಿಲ್ಲ. ಸೊ ಅದು ಮೂಲೆಯಲ್ಲಿ ಎಲ್ಲಿತ್ತು ಅಲ್ಲೇ ಇದ್ಬಿಟ್ಟಿತ್ತು. ಇವಾಗಲೇ ನಾನು ಓಪನ್ ಮಾಡಿರೋದು. ಸೊ ಇನ್ಮೇಲಾದ್ರೂ ಅದಕ್ಕೆ ಮಿಷಿನ್ಗೆ ಕೆಲಸ ಕೊಡಬೇಕು, ನನ್ನ ಕೈಗೂ ಕೆಲಸ ಕೊಡಬೇಕು ಅಂದ್ಕೊಂಡಿದ್ದೀನಿ. ಇನ್ನೂ ಏನೂ ಆ ರೀತಿದು ತಯಾರಿ ಇಲ್ಲ. ಅಂದರೆ ಏನಪ್ಪ ಅಂದರೆ ನನ್ನ ಮಗಂದು ಇವಾಗ ನಾನು ಅಲ್ಲಿ ಬ್ಯಾಗಲ್ಲಿ ತುಂಬಿಟ್ಟಿದ್ದೀನಿ ನೋಡಿ, ರೆಡ್ ಕಲರ್ ಬ್ಯಾಗು. ಅದರಲ್ಲಿ ನಂದು ತುಂಬಾ ಬಟ್ಟೆ ಇದೆ. ಅದನ್ನು ಸ್ಟಿಚ್ ಹಾಕ್ಕೊಬೇಕು, ಅಂದರೆ ಆಲ್ಟ್ರೇಷನ್ ಮಾಡ್ಕೊಬೇಕು. ಇನ್ನು ಆಲ್ಟ್ರೇಷನ್ ಮಾಡಿಲ್ಲ. ಸೊ ಅದೊಂದು ಬ್ಯಾಗೇ ಇದೆ. ಫಸ್ಟ್ ಏನಪ್ಪ ಅಂದರೆ ನನ್ನ ಮಗಂದು ಸ್ವಲ್ಪ ಪ್ಯಾಂಟ್ಗಳಿದೆ, ಅದು ಫುಲ್ಲು ತುಂಡಾಗಿಬಿಟ್ಟಿದೆ. ಅವ್ನಿಗೇನಂದರೆ ಇಲ್ಲೇ ಇಟ್ಬಿಟ್ಟಿದ್ನಲ್ಲ, ಯೂಸ್ ಮಾಡಿದೆ ಸ್ವಲ್ಪ ತುಂಡಾಗಿಬಿಟ್ಟಿತ್ತು. ಇನ್ನು ಚೆನ್ನಾಗಿದ್ದಾವೆ ಪ್ಯಾಂಟು. ಸೊ ಅದೆಲ್ಲ ಬಿಸಾಕೋದಕ್ಕೂ ಮನ್ಸು ಬರೋದಿಲ್ಲ. ನನ್ನ ಮಗಳಿಗೆ ಹಾಕೋಣ ಅಂತಂದ್ರೆ ಅವಳಿನ ಚಿಕ್ಕವಳು, ಅವಳು ದೊಡ್ಡವಳು ಆಗೋ ಅಷ್ಟರಲ್ಲಿ ಅದು ಎಲಾಸ್ಟಿಕ್ ಬಂದಿರುತ್ತಲ್ಲ, ಸೊ ಅದು ಲೂಸ್ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡೋಣ ಅಂತ ಹೇಳ್ಬಿಟ್ಟಿದ್ದೀನಿ ಅಂದರೆ, ಈ ಪ್ಯಾಂಟೆಲ್ಲ ಇರುತ್ತಲ್ಲ, ಸೊ ಅದನ್ನು ಕಟ್ ಮಾಡಿಬಿಟ್ಟು ಅವನಿಗೆ ಚಡ್ಡಿ ಟೈಪ್ ಬರುತ್ತಲ್ಲ, ಚಡ್ಡಿ ಆದರೆ ಹಾಕೋತಾನೆ. ಪ್ಯಾಂಟ್ ಹಾಕ್ಕೊಳ್ಳೋ ಅಂತಂದರೆ ಲೂಸು ತುಂಡ
ಕಾಲಿನಿಂದ ಮೇಲೆ ಬರುತ್ತೆ, ನಾನು ಹಾಕ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಸೊ ಅದಕ್ಕೆ ನಾನು ಕೂಡ ಅವನಿಗೆ ಹಾಕೋದಕ್ಕೆ ಹೋಗಲಿಲ್ಲ. ಸೊ ಇದನ್ನೇ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿಬಿಟ್ಟು, ತುಂಬಾ ಚೆನ್ನಾಗಿದೆ ಈ ಪ್ಯಾಂಟಲ್ಲ, ಅದಕ್ಕೆ ಕಟ್ ಮಾಡಿಬಿಟ್ಟು ಅವನಿಗೆ ಚಡ್ಡಿನ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಟ್ರೈ ಮಾಡಿಲ್ಲ. ಸೊ ಇದು ಪಾರ್ಟ್ 1 ಆಗಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಪಾರ್ಟ್ 2 ಬರುತ್ತೆ. ಸೊ ಅದನ್ನು ಕೂಡ ಪಾರ್ಟ್ 2 ಆಗಿ ಮಾಡ್ತೀನಿ. ಅದು ಯಾವ ರೀತಿ ಕಟ್ ಮಾಡೋದು, ಸ್ಟಿಚ್ ಮಾಡೋದು, ಸೊ ಎಲ್ಲ ಫೈನಲಿ ತೋರಿಸ್ತೀನಿ. ಸೊ ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಗೊತ್ತಲ್ಲ, ಒಂದೇ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಲೈಕ್ ತುಂಬಾ ಇಂಪಾರ್ಟೆಂಟು. ನೀವು ಎಷ್ಟು ಲೈಕ್ ಕೊಡ್ತೀರೋ ಅಷ್ಟು ಜನಕ್ಕೆ ವಿಡಿಯೋ ಶೇರ್ ಆಗುತ್ತೆ. ಸೊ ಲೈಕ್ ಅನ್ನೋದು ಕೊಡಿ, ಲೈಕ್ ಕೊಡದೆ ಹೋಗಬೇಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಆಲ್ಟ್ರೇಷನ್ ಮಾಡೋದು ಕೂಡ ಹಾಕ್ತೀನಿ. ಸೊ ನಂದು ವೀಡಿಯೋಸ್ದು ಬ್ಲಾಗ್ ಕೂಡ ಇರುತ್ತೆ, ಮತ್ತು ಈ ಥರ ವೀಡಿಯೋಸ್ಗಳು ಇರುತ್ತೆ. ಸೊ ನೋಡಿ, ಎಲ್ಲ ವೀಡಿಯೋನು ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಕೊಡಿ. ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್.